ಮನೆ ಹಬ್ಬಕ್ಕೆ ಬಂದಿದ್ದೀವಿ ಕನಂಗಳ್ಳಿಗೆ. ಬಾಯ್. ಮಳೆ ಇದ್ದ ಕಾರಣ ನಾವು ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಇಲ್ಲೇ ವಾಪಸ್ ಹೋಗ್ತೀವಿ. ಹೊರಕ್ಕೆ ಹಿಡ್ದು 2 ಅವರ್ ಆದ್ರೂ ಈಗ ಬಂದವ್ರೆ. ಬೆಳಗ್ಗೆ ಬಿಟ್ಟಿರೋದು 10 ಗಂಟೆಗೆ, ಬಂದಿರೋದು ನೋಡಿದ್ರೆ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲು ನಂಗೆ ವಿಡಿಯೋ ನೋಡ್ತಿದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಇವತ್ತು ನಮ್ಮನೆ ಹಬ್ಬ. ಯಾವ ಹಬ್ಬ ಅಂದರೆ ಪಿತೃಪಕ್ಷದ ಹಬ್ಬ. ಸೊ ಇರುಕ್ರಿಗೆ ಎಡೆ ಇಕ್ತೀವಿ. ಸೊ ಇವತ್ತು ಯಾರೆಲ್ಲ ಬಂದಿದ್ದಾರೆ ಮತ್ತು ಹಬ್ಬ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಎಲ್ಲೂ ಸ್ಕಿಪ್ ಮಾಡ್ತಾನೆ ಈ ವಿಡಿಯೋ ನೋಡಿ. ಯಾರೆಲ್ಲ ಬಂದಿದ್ದಾರೆ ಮತ್ತು ಇನ್ನೂ ಯಾರ್ಯಾರು ಬರ್ತಾರೆ ಅನ್ನೋದನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ಈ ಫೈನಲಿ ಪಲ್ಯಗಳಿಗೆಲ್ಲ ಇವತ್ತು ಊಟಕ್ಕೆ ಪಲ್ಯಗಳಿಗೆ ಕಾಳೆಲ್ಲ ರೆಡಿ ಆಗ್ತೈತೆ ಪಲ್ಯ ಮಾಡೋಕ್ಕೆ ಅಂತ. ಇಲ್ಲೆಲ್ಲ ರೆಡಿ ಮಾಡ್ತಾವ್ರೆ ನಮ್ಮಮ್ಮವರು. ಸೊ ಇಲ್ಲೂ ಎಲ್ಲ ಇದೈತೆ. ಸೊ ಇಲ್ಲಿ ದೇವ್ರ ಮನೆ ಎಲ್ಲ ಅಲಂಕಾರ ಮಾಡಿದ್ದಾರೆ ನಮ್ಮ ಆಂಟಿಯವರು. ಸೊ ಇಲ್ಲಿ ಅಡುಗೆಗೆ ರೆಡಿ ಮಾಡ್ತಾವ್ರೆ, ಎಲ್ಲರೂ ಅಡುಗೆಗೆಲ್ಲ ರೆಡಿ ಮಾಡ್ತಾವ್ರೆ. ಇಲ್ಲಿ ರೂಮಲ್ಲಿ ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋಕ್ಕೆ ಅಂತ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋದು ಯಾವ ರೀತಿ ಅಲಂಕಾರ ಮಾಡೋರು ಇವತ್ತು ಅಂತ ತೋರಿಸ್ಕೊಡ್ತೀನಿ ದೇವಸ್ಥಾನದಲ್ಲಿ. ಸೊ ಎಲ್ಲ ಹೋಗ್ತಾಯಿದ್ದೀವಿ ಈಗ. ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪ್ರಿಯ ಆಯ್ ಮಾಡು. ಪ್ರಿಯ ರೆಡಿಯಾಗಿದ್ದಾಳೆ. ಸೊ ಅಲ್ಲಿ ನಮ್ಮ ದೊಡ್ಡಮ್ಮ ದೇವಸ್ಥಾನಕ್ಕೆ ಕಾಯಿ ಹೊಡಿತೈತೆ. ಸೊ ಫೈನಲಿ ದೇವಸ್ಥಾನಕ್ಕೆ ಬಂದು ಮಾಡ್ತಾವ್ರೆ. ಸ್ವಲ್ಪನೇ ಮಾಡಿರೋದು ಅಲಂಕಾರ, ಸಂಜೆ ಫುಲ್ ಕಂಪ್ಲೀಟ್ ಆಗುತ್ತೆ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಇಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ಹೋಗಬೇಕು. ಮತ್ತು ಇಲ್ಲಿ ಗಣೇಶ ಐತಿ, ಇವತ್ತು ವಿಸರ್ಜನೆ ಮಾಡ್ತಾರೆ ನೈಟು. ಸೊ ಗಣೇಶ ಇವತ್ತು ಬಿಡ್ತಾರೆ ಇವತ್ತು ನೈಟು. ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದು ನೋಡೋಣ. ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಈಗ ಮನೆಗೆ ಹೋಗ್ತೀವಿ. ಎಲ್ಲ ನೆಂಟರೆಲ್ಲ ಬರ್ತಾಯಿದ್ದಾರೆ ಈಗ ಸ್ವಲ್ಪ ಜನ. ಅಲ್ಲಿ ಇನ್ನೂ ಗಣೇಶಂಗೆ ಅಲಂಕಾರ ಮಾಡಿಲ್ಲ, ಒಳಗಡೆ ಆಂಜನೇಯಂಗೆ ಅಲಂಕಾರ ಮಾಡ್ತಿದ್ದಾರೆ. ಸ್ವಲ್ಪ ಕಂಪ್ಲೀಟ್ ಆಗೈತೆ ಅಲ್ಲೂ. ಸೊ ಇಲ್ಲಿ ಇನ್ನೂ ಮಾಡಿಲ್ಲ, ಇಲ್ಲೂ ಪೂಜೆ ಇನ್ನೂ ಆಗಿಲ್ಲ. ಪೂಜೆ ಆದಮೇಲೆ ತೋರಿಸ್ತೀನಿ, ಬನ್ನಿಗೆ ಹೋಗೋಣ. ಆಯ್ ಮಾಡು, ದಿಶಾ ಆಯ್ ಮಾಡು. ಸೊ ಬನ್ನಿ ಪೂಜೆ ಮುಗಿಸ್ಕೊಂಡು ಹೋಗೋಣ. ಫೈನಲಿ ಅಡುಗೆ ತಯಾರಿ ನಡೀತೈತೆ. ಸೊ ಈಗ ನಮ್ಮ ಆಂಟಿ ಅಡುಗೆ ಮಾಡ್ತಾವ್ರೆ. ಈ ಕಡೆ ತರಕಾರಿ ಎಲ್ಲ ಉದುರಿಸ್ತವ್ರೆ ಪಲ್ಯಗಳಿಗೆ ಮತ್ತು ಊಟಕ್ಕೆಲ್ಲ. ಮತ್ತು ಇಲ್ಲಿ ಸ್ವಲ್ಪ ಜನ ಎಲ್ಲರೂ ಇದು ಮಾಡ್ತಾವ್ರೆ. ಫೈನಲಿ ನಾನು ರೆಡಿಯಾಗಿದ್ದೀನಿ ನೋಡಿ. ಸೊ ಈಗ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಮಾರಮ್ಮನ ಗುಡಿಗೆ ಹೋಗ್ತಿದ್ದೀವಿ. ಅದಾದಮೇಲೆ ಸಿಗ್ತೀವಿ. ಬನ್ನಿ ಫುಲ್ ಅಡುಗೆ ಎಲ್ಲ ಆದಮೇಲೆ ಎಲ್ಲ ರೆಡಿ ಆದಮೇಲೆ ತೋರಿಸ್ಕೊಡ್ತೀನಿ ಒಂದು ಸಲ. ಆಂಜನೇಯನ ದೇವಸ್ಥಾನ ಮುಗಿಸ್ಕೊಂಡು ಈಗ ಮಾರಮ್ಮನ ದೇವಸ್ಥಾನಕ್ಕೆ ನಾನು ಪಾರು ಪ್ರಿಯ ಬಂದಿದ್ದೀವಿ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟು ಈಗ ತಿಂಡಿ ತಿನ್ನಬೇಕು ಹೋಗಿ ಮನೆಗೆ. ಈಗ ಪ್ರಿಯ ಮಾರಮ್ಮನ ದೇವಸ್ಥಾನ ಪೂಜೆ ಮಾಡ್ತಾವಳೆ. ಮಾಮಿಗೆ ಬಂದಿದ್ದೀವಾ? ಅಪ್ಪ ಇಲ್ಲ, ಅಪ್ಪ ಹೊತ್ತೈತಂತೆ. ಸೊ ಬನ್ನಿ ಪೂಜೆ ಮುಗಿಸ್ಕೊಂಡು ಹೋಗಿ ತಿಂಡಿ ತಿನ್ಕೊಂಡು ಸಿಗ್ತೀವಿ. ಎಡೆಗೆಲ್ಲನೂ ರೆಡಿ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಅಡುಗೆ ಎಲ್ಲ ರೆಡಿ ಆಗೈತೆ. ಮತ್ತು ಎಲ್ಲರೂ ಈ ಕಡೆ ಕೂತವ್ರೆ, ಇಲ್ಲಿ ರೂಮಲ್ಲೆಲ್ಲ ರೆಡಿ ಆಗ್ತವ್ರೆ. ರೆಡಿ ಆದಮೇಲೆ ಎಲ್ಲರನ್ನೂ ತೋರಿಸ್ತೀನಿ. ಜಿಶಾ ಆಯ್ ಮಾಡು. ಮತ್ತು ಇಲ್ಲಿ ಪ್ರಿಯವರೆಲ್ಲ ಪಾಪಗೆ ಮೆಹಂದಿ ಬಿಡ್ತಾವಳೆ. ಪ್ರಿಯ ಆಯ್ ಮಾಡು. ಎಲ್ಲರೂ ಅವರೇ. ಆಮೇಲೆ ಸ್ವಲ್ಪ ಜನ ಬರ್ತಾರೆ. ಮತ್ತೆಲ್ಲ ರೆಡಿ ಆದಮೇಲೆ ತೋರಿಸ್ಕೊಡ್ತೀನಿ. ಈಗ ಎಡೆ ಇಕ್ತಾವ್ರೆ. ಎಡೆ ಇಕ್ಕಾದ್ಮೇಲೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ನೀವು ನೋಡ್ಬೋದು ಇನ್ನೂ ಎಡೆ ಇಕ್ತಾಯಿದ್ದೀವಿ ನೋಡಿ. ಎಡೆ ಇಕ್ತಾಯಿದ್ದೀವಿ. ಬನ್ನಿ ಆಮೇಲೆ ತೋರಿಸ್ಕೊಡ್ತೀವಿ. ಅಲ್ಲಿ ಎಲ್ಲ ರೆಡಿಯಾಗೈತೆ. ಎಡೆಗೆ ಪೂಜೆ ಮಾಡ್ತಾಯಿದ್ದೀವಿ ಈಗ. ಅಲ್ಲಿ ಎಲ್ಲ ರೆಡಿಯಾಗೈತೆ. ಈಗ ಪೂಜೆ ಮಾಡಿ ತೆರೆ ಹಿಡಿಬೇಕು. ಆಮೇಲೆ ಸಿಗ್ತೀನಿ. ಬಾಯ್. 12:15. ಫೈನಲಿ ಪೂಜೆ ಎಲ್ಲ ಆಯಿತು. ಈಗ ಊಟ ಕೂತ್ಕೊಳ್ಳೋಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಆಯ್ ಮಾಡಿ ಪ್ರಿಯಾ. ಆಯ್ ಮಾಡು ಆಂಟಿ. ಆಯ್ ಮಾಡಿ ದೊಡ್ಡಮ್ಮ. ಆಯ್ ಮಾಡು ಬಲ್ಲೆ. ಆಯ್ ಅಮ್ಮ. ಆಯ್ ಮಾಡಮ್ಮ. ಅಮ್ಮ ಆಯ್ ಮಾಡು.
ಈ ಕಡೆ ಮನೆ ಸ್ವಲ್ಪ ಜನ ಇದ್ದಾರೆ. ಅತ್ತೆ ಆಯ್ ಮಾಡಿ, ಆಯ್ ಮಾಡಿ, ಆಯ್ ಮಾಡಿ. ತಂಗಿ ಮನೆ ಹಬ್ಬಕ್ಕೆ ಬಂದಿದ್ದೀವಿ ಕನಂಗಳ್ಳಿಗೆ. ಬಾಯ್ ಬಾಯ್. ನಮ್ಮ ಮಾವನ ಮನೆ ಹಬ್ಬಕ್ಕೆ ಬಂದಿದ್ದೀವಿ. ನಾನು ಪುಳಿಯೋಗರೆ ತಿಂತಾ ಇದ್ದೀನಿ. ಊಟ ಮಾಡಾಗಿದೆ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫೈನಲಿ ಈಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲರೂ ಮೇಲ್ಕೋಟೆಗೆ ಹೋಗ್ಬೇಕು ಅಂತ ಎಲ್ಲರೂ ಓಡ್ತಿದ್ದೀವಿ. ಸ್ವಲ್ಪ ಜನ ಆಳ ಓಡೋರೆ. ಈಗ ನಾವು ಲೇಟಾಗಿ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಮನೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅರ್ಗಿದ್ದೀವಿ ಅಂತ ಎಲ್ಲನೂ. ಎಲ್ಲ ಹಬ್ಬ ಎಲ್ಲ ಮುಗೀತು. ಸೊ ಗಣಪತಿ ಎಲ್ಲ ವಿಸರ್ಜನೆ ಮಾಡಾಯಿತು. ಸೊ ಇಲ್ಲಿ ಎಲ್ಲರೂ ಹೋಗೋರೆ. ಎಲ್ಲನೂ ಹಂಗಂಗೆ ಅರ್ಗಿ ಎಲ್ಲನೂ ಇಲ್ಲಿ ಎಲ್ಲ ರೂಮು ಇದು ಎಲ್ಲನೂ ಅರ್ಗಿ. ಈ ಕಡೆ ಮನೆಯೂ ಎಲ್ಲನೂ ಅರ್ಗಿದ್ದೀವಿ ಎಲ್ಲನೂ ಅರ್ಗಿ ಇದು ಮಾಡ್ತೀನಿ. ಈಗ ಹೋಗಬೇಕು. ಈಗ ನಾವು ಹೋಗಬೇಕು. ಸೊ ಈಗ ನಾವು ಫ್ರೆಶ್ ಅಪ್ ಆಗಿ ಹೋಗಬೇಕು ಮೇಲ್ಕೋಟೆಗೆ. ಬನ್ನಿ. ಸೊ ನಾನೀಗ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಈಗ ನಾನು ರೆಡಿಯಾಗಿದ್ದೀನಿ. ಸೊ ಈಗ ಹೊರಡ್ಬೇಕು ನಾನು. ಅವ್ರೀಗ ಬಸ್ಸಲ್ಲಿ ಬರ್ತಾವ್ರೆ. ಸೊ ಈಗ ನಾವು ಬೈಕಲ್ಲಿ ಹೋಗ್ತೀವಿ. ಸೊ ಬನ್ನಿ ಅವ್ರು ಕ್ಯಾಚ್ ಮಾಡಬೇಕೀಗ. ಫೈನಲಿ ಬಂದು ಅಲ್ಲೂ ಏನೇನೇನಾಗುತ್ತೆ ಮತ್ತು ಯಾರ್ಯಾರೆಲ್ಲ ಮೇಲ್ಕೋಟೆಗೆ ಹೋಗ್ತಾಯಿದ್ವಿ ಮತ್ತು ಹೆಂಗಿರುತ್ತೆ, ಹೆಂಗೆ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನೆನ್ನೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತೀನಿ. ನೆನ್ನೆ ತುಂಬ ಚೆನ್ನಾಗಿ ಬಂದೈತೆ ವೀಡಿಯೋ. ಸೊ ಅದನ್ನೂ ಹಾಕಿರ್ತೀನಿ. ಬನ್ನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಾನೆ ವಿಡಿಯೋ ನೋಡಿ. ಎಲ್ಲರೂ ಹೋದರು. ಆ ಕಡೆ ಬೀಗ ಹಾಕಿದ್ದೀನಿ. ಸೊ ಅಪ್ಪ ಒಂದೇ ಇರೋದಿಲ್ಲಿ. ಅಪ್ಪ ಒಂದೈತೆ. ಈಗ ನಾವು ಬೀಗ ಹಾಕ್ಕೊಂಡು ಹೊರಡಬೇಕು. ಈ ಮನೆ ಬಿಟ್ಟಿದ್ದೀವಿ. ಹೊಡ್ತಾ ಇದ್ದೀವಿ ನಾವು ಮೇಲ್ಕೋಟೆಗೆ. ಸೊ ಅವರೆಲ್ಲ ಬಸ್ಸಲ್ಲಿ ಬರ್ತಾವ್ರೆ, ಆಂಟಿ ಅವರೆಲ್ಲ. ಸೊ ಈಗ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಈಗ ಬೈಕಲ್ಲಿ ಹೋಗಿ ಸಿಗ್ತೀವಿ. ಫೈನಲಿ ನಾವು ಮೇಲ್ಕೋಟೆಗೆ ಬಂದಿದ್ದೀವಿ. ಸೊ ಇನ್ನೂ ಪ್ರಿಯವರು ಯಾರೂ ಬಂದಿಲ್ಲ. ಅವ್ರು ಬರ್ತಾಯಿದ್ದಾರೆ ಬಸ್ಸಲ್ಲಿ. ಸೊ ಈಗ ನಾನು ನನ್ನ ತಮ್ಮ ಮಾತ್ರ ಬಂದಿದ್ದೀವಿ. ಸೊ ಈಗ ಬೆಟ್ಟ ಹತ್ತಕ್ಕೆ ಹೋಗ್ಬೇಕು. ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದಾದ್ಮೇಲೆ ನಾವು ಬೆಟ್ಟ ಹತ್ತೀವಿ. ಸೊ ಅಷ್ಟೊಂದೇನು ರಶ್ ಇಲ್ಲ ಇವತ್ತು. ಸೊ ಇವತ್ತು ಗುರುವಾರ, ರಾಯರ ವಾರ. ಅಷ್ಟೊಂದೇನು ರಶ್ ಇಲ್ಲ. ಸೊ ಈಗ ಹೋಗ್ತಾಯಿದ್ದೀವಿ ನಾವು ಮೇಗೆ. ಬರೋಕ್ಕೆ ಹಿಡ್ದು 2 ಅವರ್ ಆದ್ರೂ ಈಗ ಬಂದವ್ರೆ. ಬೆಳಗ್ಗೆ ಬಿಟ್ಟಿರೋದು 10 ಗಂಟೆಗೆ, ಬಂದಿರೋದು ನೋಡಿದ್ರೆ ಮಧ್ಯಾಹ್ನ 7 ಗಂಟೆಗೆ ಬಂದವ್ರು ಇವರೆಲ್ಲ. ನಾವು ಬಂದು ಎಷ್ಟೊತ್ತಾಯ್ತು ಗೊತ್ತಾ? 2 ಅವರ್ ಮೇಲೆ ಆಯ್ತು ಕಾಯ್ದಿದ್ದೀವಿ ನಾವು. 2 ಅವರು. ಪ್ರವಾಹದ ಕಾರಣ, ಮಳೆ ಬೀಳುವ ಕಾರಣದಿಂದ ನಾವು ಬೆಟ್ಟಕ್ಕೆ ಹತ್ತಕ್ಕಾಗ್ತಾ ಇಲ್ಲ. ಎಲ್ಲರೂ ಇಲ್ಲೇ ನಿಂತಿದ್ದೀವಿ. ಇಲ್ಲಿ ಪಾಪುಗಳೆಲ್ಲ ಆಟ ಆಡ್ತಾವ್ರೆ. ನಾವೆಲ್ಲ ಇಲ್ಲೇ ಕೂತಿದ್ದೀವಿ ನಮ್ಮ ಫ್ಯಾಮಿಲಿ ಅವರೆಲ್ಲ. ಮಳೆಯ ಅಭಾವದ ಕಾರಣ, ಮಳೆ ಇದ್ದ ಕಾರಣ ನಾವು ದೇವಸ್ಥಾನಕ್ಕೆ ಹೋಗ್ತಿಲ್ಲ. ಇಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ ಎಲ್ಲ. ಎಲ್ಲರೂ. ಇಲ್ಲೇ ಬೆಟ್ಟ ಐತೆ. ನಾವು ಇಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮಳೆ ಎಲ್ಲ ನಿಂತೈತೆ. ಈಗ ನಾವು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅಂತೂ ಇಂತೂ ಹೆಂಗೋ ಮಳೆ ನಿಂತೈತೆ. ಈಗ ನಾವೆಲ್ಲರೂ ಫ್ಯಾಮಿಲಿಯವರೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಈಗ ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಬೇಗ. ದೇವಸ್ಥಾನ ಕ್ಲೋಸ್ ಆಗೈತೆ. 5 ಗಂಟೆಗೆ ಓಪನ್ನು. ಸೊ ಅದಕ್ಕೋಸ್ಕರ ಈಗ ಕಲ್ಯಾಣಿಗೆ ಬಂದಿದ್ದೀವಿ. ಮಳೆ ಇನ್ನೂ ಬರ್ತಾನೆ ಐತೆ ಹನಿ. ಜಾರ್ತೈತೆ ನಿಧಾನಕ್ಕೆ ಹೋಗಿ. ಕಾಣ್ತೈತಿ ಈಗ ಫಿಶ್ಗಳು. ಇಲ್ಲಿ ಎಷ್ಟೊಂದು ಬಂದ. ಈಗ ಅಲ್ಲಿ ಬ್ಯಾಗಲ್ಲಿ ಚೂರು ಫೋನ್ ಮಾಡಿ. ಪೊದ್ದು ನೋಡಲಿ ವಿಡಿಯೋ ನೋಡ್ಬೇಡ. ಕರ್ಪೂರ ನೋಡು.
ಮತ್ತೆ ಮಳೆ ಸ್ಟಾರ್ಟ್ ಆಗೈತೆ. ಸೊ ಮಳೆಲ್ಲ ನೆನ್ಕೊಬಂದು ಇನ್ನೂ ಇಲ್ಲಿ 4 ಗಂಟೆಗಂತೆ ದೇವಸ್ಥಾನ ಓಪನು. ಫುಲ್ ಮಳೆ ಆಲೆ ಪುನಃ ಸೋನೆ ಬರ್ತಾನೆ ಐತೆ. ಅಲ್ಲೆಲ್ಲ ನಡ್ಕೊಂಡು ಬರ್ತಾವ್ರೆ ಅಲ್ಲಿ. ಕಾಲೇಜೆಲ್ಲ ಮುಗಿಸ್ಕೊಬಂದೆ. ಸೊ ಅಕ್ಕವರೆಲ್ಲ ಹೋಗೋರೆ, ಸ್ವಲ್ಪ ಜನ ಇಲ್ಲೇ ಇದ್ದಾರೆ. ಸೊ ಗೋಬಿ ಮಾಡೋರೆ ಫೇಶಿಯಲ್ ಆಗಿ ಹಬ್ಬ ಆದಮೇಲೆ. ಸೊ ಬನ್ನಿ ತೋರಿಸ್ತೀನಿ ಯಾರ್ಯಾರು ಇನ್ನೂ ಇದ್ದಾರೆ ಅಂತ. ಓಕೆ ಎರಡನೇ ಬೆಚ್ಚಿದು ದಿಶಾ ನೀನು ಗೋಬಿನಾ? ಒಂದ್ಸತಿ ಹಾಕಿದ್ರೆ ನೀಟಾಗಿ ಮಾಡಿ. ಯಮುನಾ ಇಲ್ಲಿ ಇಟ್ಕೊಂಡೆ ಫೋನ್ ಮಾಡ್ತಾಳೆ ಗೈಫ್. ಯಮುನಾ ಇಲ್ಲಿಂದ ಇಲ್ಲಿಗೆ ಫೋನ್ ಮಾಡ್ತಿದ್ದಾಳೆ ಗೈಫ್. ನೋಡಿ ಗೈಫ್ ಏನು ಹೇಳು. ಗೋಬಿ ಮಾಡಿದ್ದಾರೆ ನೋಡಿ ಗೈಫ್. ಎಲ್ಲರೂ ತಿಂತಾ ಇದ್ದೀವಿ ಗೋಬಿನ. ಗೋಬಿ ಮಾಡಿದ್ದಾರೆ ಮನೆಗೆ.